This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಪ್ಲೀಸ್ ಇವತ್ತಿನ ವೀಡಿಯೋಲಿ ನಾನು ಡೇಟಾ ಎಂಟ್ರಿ ವರ್ಕ್ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಅವರು ಜಾಬ್ ಅನ್ನೋದು ಪೋಸ್ಟ್ ಮಾಡಿಲ್ಲ, ಅವರು ಅಫಿಷಿಯಲ್ ವೆಬ್ಸೈಟಲ್ಲಿ ಪೋಸ್ಟ್ ಮಾಡಿರುವ ಜಾಬ್ ಆಗಿರುತ್ತೆ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಒಮ್ಮೆ ರಿಸರ್ಚ್ ಮಾಡಿ ನಂತರ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಡೇಟಾ ಎಂಟ್ರಿ ಜಾಬ್ಸ್ ಎಲ್ಲ ಯಾರೆಲ್ಲ ಹುಡುಕ್ತಿರ್ತಾರೋ ಅವ್ರಿಗೆ ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಕಂಪ್ನಿ ಕಡೆಯಿಂದ ನಮಗೆ ಫ್ರೀ ಲ್ಯಾಪ್ಟಾಪ್ ಸಹ ಸಿಗುತ್ತೆ, ಫ್ರೀ ಇಂಟರ್ನೆಟ್ ಕನೆಕ್ಷನ್ ಸಹ ಕೊಡ್ತಾರಂತೆ, ಒಳ್ಳೆ ಸಂಬಳ ಸಹ ಈ ಕಂಪ್ನಿ ಅನ್ನೋದು ಪ್ರೊವೈಡ್ ಮಾಡುತ್ತೆ ಗೈಸ್. ಇಂಟ್ರೆಸ್ಟ್ ಇರೋರು ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಲಿಂಕ್ ಅನ್ನೋದು ಯಾವಾಗ ಕ್ಲೋಸ್ ಆಗುತ್ತೋ ನಮಗೆ ಗೊತ್ತಿರಲ್ಲ. ಅವ್ರ ಕಂಪ್ನಿಗೆ ಏನಾದರೂ ವ್ಯಾಕೆನ್ಸೀಸ್ ಏನಾದರೂ ಫುಲ್ ಆದರೆ ಅವರು ಲಿಂಕ್ ಅನ್ನೋದು ಕ್ಲೋಸ್ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಆದಷ್ಟು ಬೇಗ ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ ಗೈಸ್. ಇಲ್ಲಿ ನೀವು ಚೆಕ್ ಮಾಡ್ಬೋದು, ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಬಿಟ್ಟಿಲ್ಲ, ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರೋ ಜಾಬ್ ಆಗಿರುತ್ತೆ. ರೋಲ್ ಬಂದುಬಿಟ್ಟು ಎಲ್ಲ ಕ್ಲಿಯರಾಗಿ ನಮಗೆ ಕೊಟ್ಟಿದ್ದಾರೆ. ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ, ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆ ತನಕ ನೋಡಿ. ಇಲ್ಲಿ ನೋಡ್ಬೋದು ಗೈಸ್, ರೆಕ್ರೂಟ್ CRM ಅನ್ನೋ ಕಂಪನಿ ಹೆಸರಾಗಿರುತ್ತೆ. ರೆಕ್ರೂಟ್ CRM ಅನ್ನೋ ವೆಬ್ಸೈಟಲ್ಲಿ ಇವರು ಜಾಬ್ ಅನ್ನೋದು ಬಿಟ್ಟಿದ್ದಾರೆ. ಇದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಗೈಸ್, ನೀವು SU ಡೇಟಾ ಎಂಟ್ರಿ ಕ್ಲರ್ಕ್ ವರ್ಕ್ ಆಗಿರುತ್ತಂತೆ. ನೀವು ಡೇಟಾ ಎಂಟ್ರಿ ಕ್ಲರ್ಕ್ ರೋಲ್ಗೆ ಈ ಕಂಪ್ನಿ ಅನ್ನೋದು ನಿಮ್ಮನ್ನು ಹೈರ್ ಅನ್ನೋದು ಮಾಡ್ತಿದೆ. ನಮ್ಮ ಇಂಡಿಯಾ ಜನಕ್ಕೆ ಇವರು ಈ ಆಪರ್ಚುನಿಟಿ ಅನ್ನೋದು ಪ್ರೊವೈಡ್ ಮಾಡ್ತಿದ್ದಾರೆ ಗೈಸ್. ಓಕೆ, ನೆಕ್ಸ್ಟ್ ಇಲ್ಲಿ ಅಪ್ಲೈ ಟು ದಿಸ್ ಜಾಬ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು. ರೋಲ್ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು, ದಿಸ್ ಈಸ್ ಎ ಫುಲ್ ಟೈಮ್ ರಿಮೋಟ್ ರೋಲ್ ಫಾರ್ ಎ ಡೇಟಾ ಎಂಟ್ರಿ ಕ್ಲರ್ಕ್ ಅಟ್ ಎ ಗ್ರೋಯಿಂಗ್ US based company. You will be responsible for accurately inputting and maintaining various types of business data in our systems. This position requires strong attention of detail, consistency and ability to work independently in a fast-paced deadline in driven environment ಅಂತ ಕೊಟ್ಟಿದ್ದಾರೆ ಗೈಸ್. ದಿಸ್ ಈಸ್ ಎ ಫುಲ್ ಟೈಮ್ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತಂತೆ, ಡೇಟಾ ಎಂಟ್ರಿ ಕ್ಲರ್ಕ್ ಆಗಿರುತ್ತಂತೆ. ಈ ಕಂಪ್ನಿ ಬಂದುಬಿಟ್ಟು US ಬೇಸ್ಡ್ ಕಂಪ್ನಿ ಆಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಗೈಸ್. ಕ್ವಾಲಿಫಿಕೇಷನಲ್ಲಿ ನೋಡಿದ್ರೆ 2 years ಆಫ್ ಎಕ್ಸ್ಪೀರಿಯನ್ಸ್ ಏನಾದರೂ ನಿಮಗೆ ಡೇಟಾ ಎಂಟ್ರಿಯಲ್ಲಿ ಏನಾದರೂ ಇದ್ದರೆ, ಅಂದರೆ ಡೇಟಾ ಎಂಟ್ರಿಯಲ್ಲಿ ಅಲ್ಲ, ಸಿಮಿಲರ್ ರೋಲ್ಸ್ ಏನಾದರೂ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅಡ್ವಾಂಟೇಜ್ ಅನ್ನೋದನ್ನೇ ಕೊಟ್ಟಿದ್ದಾರೆ ಗೈಸ್. ಮತ್ತು ಹೈ ಟೈಪಿಂಗ್ ಸ್ಪೀಡ್ ಏನಾದರೂ ನಿಮ್ಗೆ ಏನಾದರೂ ಬಂದರೆ, ಡೇಟಾ ಎಂಟ್ರಿ ಟೈಪಿಂಗ್ ಸ್ಪೀಡ್ ಏನಾದರೂ ನಿಮಗಿದ್ರೆ ಅದು ಎಕ್ಸಲೆಂಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಗೈಸ್ ಆ ಥರ ಜನಕ್ಕೆಲ್ಲ. ಯಾಕಂದರೆ ಈ ಕಂಪ್ನಿಗೆ ಬೇಕಾಗಿರೋದೇ ಅದೇ ಆಗಿರುತ್ತೆ. ಸೊ ಮತ್ತು ಪ್ರೊಫಿಷಿಯನ್ಸಿ ಇನ್ ಟೂಲ್ಸ್ ಸಚ್ ಆಸ್ ಗೂಗಲ್ ಶೀಟ್ಸ್, ಎಕ್ಸೆಲ್, ಡೇಟಾ ಎಂಟ್ರಿ ಸಾಫ್ಟ್ವೇರ್ ಬಗ್ಗೆ ಎಲ್ಲ ನಿಮಗೆ ನಾಲೆಜ್ ಇದ್ದರೆ ಒಳ್ಳೆಯದು ಅಂತ ಕೊಟ್ಟಿದ್ದಾರೆ. ಯಾಕಂದರೆ ನೀವು ಕಂಪ್ನಿಯವರು ನಿಮಗೆ ಯೂಜ್ ಡೇಟಾ ಅನ್ನೋದು ಕೊಡ್ತಾರೆ. ಆ ಡೇಟಾನ ನೀವು ಗೂಗಲ್ ಶೀಟ್ಸಲ್ಲಿ, ಎಕ್ಸೆಲ್ಸಲ್ಲಿ ಮತ್ತು ಡೇಟಾ ಎಂಟ್ರಿ ಸಾಫ್ಟ್ವೇರಲ್ಲಿ ನೀವು ಟೈಪ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಮತ್ತು ನಿಮಗೆ ಇದು ಡೇ ಶಿಫ್ಟ್ ಆರ್ಡರ್ಸ್ ಅನ್ನೋದು ನೈಟ್ ಶಿಫ್ಟ್ ಅನ್ನೋದು ಇರ್ಬೋದು. US ಟೈಮ್ ಝೋನ್ಸ್ ಪ್ರಕಾರ ನಿಮಗೆ ಈ ಕಂಪ್ನಿ ಅನ್ನೋದು ರನ್ ಅನ್ನೋದು ಮಾಡುತ್ತೆ. ಸೊ ನೀವು ಅವರು ಯಾವ ಶಿಫ್ಟ್ ಕೊಟ್ಟರೆ ಆ ಶಿಫ್ಟ್ಗೆ ವರ್ಕ್ ಮಾಡೋ ಎಬಿಲಿಟಿ ನಿಮಗೆ ಇರಬೇಕಾಗಿರುತ್ತಂತೆ. ಕರೆಕ್ಟಾಗಿ ಅಕ್ಯುರೇಟಾಗಿ ಎಂಟರ್ ಮಾಡಿ ಅಪ್ಡೇಟ್ ಅನ್ನೋದು ಮಾಡಬೇಕಾಗಿರುತ್ತಂತೆ ಗೈಸ್. ಇಂಟರ್ನಲ್ ಸಿಸ್ಟಮ್ಸ್ ಜೊತೆಗೆ ಸ್ಪ್ರೆಡ್ಶೀಟ್ಸ್, ಡೇಟಾಬೇಸಲ್ಲಿ ಅಕ್ಯುರೇಟಾಗಿ ನೀವು ಎಂಟರ್ ಅನ್ನೋದು ಮಾಡಬೇಕಾಗಿರುತ್ತೆ. ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ನೀವು ರಿವ್ಯೂ ಮಾಡಿ ವೆರಿಫೈ ಡೇಟಾನ ಮಾಡಿ ಅಕ್ಯುರೇಸಿ ಆ್ಯಂಡ್ ಫಾರ್ಮೆಟಿಂಗ್ ಅನ್ನೋದು ಮಾಡಬೇಕಾಗಿರುತ್ತೆ. ಮೈಂಟೈನ್ ಮಾಡಬೇಕಾಗಿರುತ್ತೆ ಕೆಲವೊಂದು ಡಿಜಿಟಲ್ ರೆಕಾರ್ಡ್ಸ್ನ, ಆರ್ಗನೈಸ್ ಆ್ಯಂಡ್ ಇನ್ಫಾರ್ಮೇಷನ್ ಫಾರ್ ಈಸಿ ಅಸೆಸ್ ಅಂತ ಕೊಟ್ಟಿದ್ದಾರೆ ಗೈಸ್. ಸಮ್ಟೈಮ್ಸ್ ನಿಮ್ಗೆ ಏನಾದರೂ ಅನ್ಕ್ಲಿಯರ್, ಮಿಸ್ಸಿಂಗ್ ಇನ್ಫಾರ್ಮೇಷನ್ ಏನಾದರೂ ಡೌಟ್ಸ್ ಏನಾದರೂ ಬಂದಾಗ ನೀವು ನಿಮ್ಮ ಟೀಮ್ ಮೆಂಬರ್ಸ್ ಜೊತೆ ನೀವು ಕಮ್ಯುನಿಕೇಟ್ ಅನ್ನೋದು ಮಾಡಬೇಕಾಗಿರುತ್ತಂತೆ. ಪರ್ಫಾರ್ಮ್ ಬೇಸಿಕ್ ರೀಕನ್ಸಿಲಿಯೇಷನ್ ಆಫ್ ಎಂಟೈರ್ಸ್ ಟು ಎನ್ಶ್ಯೂರ್ ಅಂತೆಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ನೀವು ಓದಿ ಏನಾದರೂ ಡೌಟ್ಸ್ ಬಂದರೆ ನಾನು ನಿಮಗೆ ಖಂಡಿತ ರಿಪ್ಲೈ ಅನ್ನೋದು ಕೊಡ್ತೀನಿ. ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೂ ನಿಮಗೆ ಟೀಮ್ ಲೀಡರ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಜೊತೆ ನೀವು ಕನೆಕ್ಟ್ ಆಗಿ ಅವ್ರನ್ನ ಮಾಹಿತಿ ಅನ್ನೋದು ತಿಳ್ಕೊಂಡು ನೀವು ಕೆಲಸ ಅನ್ನೋದು ಆರಾಮಾಗಿ ಮಾಡ್ತಾ ಬರ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಫ್ರೆಷರ್ಸ್ ಆದರೆ ನಿಮಗೆ ಅವರು ಟ್ರೈನಿಂಗ್ ಕೊಟ್ಟು ನಂತರ ಈ ಜಾಬ್ ಅನ್ನೋದು ಕೊಡ್ತಾರೆ ಗೈಸ್. ಓಕೆ, ಡೀಟೇಲ್ಸಲ್ಲಿ ನೋಡ್ಬೋದು, ಇದು ಇಂಡಿಪೆಂಡೆಂಟ್ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಆಗಿರುತ್ತಂತೆ. ನಿಮಗೆ 2x ಮಂತ್ಲಿ ಅನ್ನೋದು ಜಾಸ್ತಿ ಆಗ್ತಿರುತ್ತೆ ಸ್ಯಾಲ್ರಿ ಅಂತಲೇ ಕೊಟ್ಟಿದ್ದಾರೆ. ಇಲ್ಲಿ ಕಂಪನ್ಸೇಷನ್ ಎಲ್ಲ ಅದನ್ನು ಸಹ ಇಲ್ಲಿ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೀವು ಈ ಡಾಲರ್ಸ್ನ ಇಂಡಿಯಾ ಕರೆನ್ಸಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ನಿಮಗೆ ಸ್ಯಾಲ್ರಿ ಎಷ್ಟು ಅನ್ನೋದು ಸಹ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಗೈಸ್. ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಫಾರ್ಮ್ ಸಹ ಅಷ್ಟೇ ತುಂಬ ಸಿಂಪಲ್ ಆಗಿರುತ್ತೆ. ನಾನು ಅದನ್ನು ಸಹ ನಿಮಗೆ ನೋಡ್ಸಿದ್ದೀನಿ ಗೈಸ್, ನೀವು ಚೆಕ್ ಮಾಡ್ಕೋಬೋದು. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಇಲ್ಲಿ ಸ್ಟಾರ್ ಮಾರ್ಕ್ ಇರುವಂಥದ್ದು ನೀವು ಅಪ್ಲೈ ಅನ್ನೋದು ಮಾಡಲೇಬೇಕಾಗಿರುತ್ತೆ. ಅದನ್ನು ಸ್ಕಿಪ್ ಮಾಡಬಾರ್ದು. ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್, ಫೋನ್ ನಂಬರು ಮತ್ತು ಸಿಟಿ ಆಫ್ ರೆಸಿಡೆನ್ಸ್ ಅಂದರೆ ನೀವು ಲೊಕೇಶನ್ನು, ಕಂಟ್ರಿ ಯಾವುದು ಅಂತ ಅಲ್ಲಿ ಲಾಸ್ಟಲ್ಲಿ ಆರೋ ಮಾರ್ಕ್ ಇರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮದು ಯಾವ ಕಂಟ್ರಿ ಅಂತ ಸಹ ಸಿಗುತ್ತೆ.
ನೆಕ್ಸ್ಟ್ ನೀವು ಕರೆಕ್ಟಾಗಿರುವಂತಹ ಇಮೇಲ್ ಅಡ್ರೆಸ್ಸು ಮತ್ತು ಕರೆಕ್ಟಾಗಿರುವಂತಹ ಫೋನ್ ನಂಬರ್ನ ಕೊಡಲೇಬೇಕಾಗಿರುತ್ತೆ. ಈ ಫುಲ್ ಅಡ್ರೆಸ್ಗೆ ಮತ್ತು ಪೋಸ್ಟಲ್ ಕೋಡ್ಗೆ ಇದಕ್ಕೆಲ್ಲ ಸ್ಟಾರ್ ಮಾರ್ಕ್ ಅನ್ನೋದು ಇಲ್ಲ ಗೈಸ್, ನೀವು ಸ್ಕಿಪ್ ಮಾಡ್ಕೋಬೋದು. ಮತ್ತು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಲಿಂಕ್ಡ್ಇನ್ ಪ್ರೊಫೈಲ್ ಅನ್ನೋದು ಕೇಳ್ತಿದ್ದಾರೆ ಗೈಸ್. ಲಿಂಕ್ಡ್ಇನ್ ಪ್ರೊಫೈಲ್ ಇಲ್ಲ ಅಂದರೆ ಲಿಂಕ್ಡ್ಇನ್ ಅನ್ನೋ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೀವು ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡಿಕೊಂಡು ನಂತರ ಲೈಕ್ ಕ್ರಿಯೇಟ್ ಪ್ರೊಫೈಲಲ್ಲಿ ನಿಮ್ಮ ಡೇಟಾ ಎಂಟ್ರಿ ಸ್ಕಿಲ್ಸ್ ಎಲ್ಲ ಇದೆ ಅಂತ ನೀವು ಹ್ಯಾಡ್ ಅನ್ನೋದು ಮಾಡಬೇಕಾಗಿರುತ್ತೆ. ಆ ಲಿಂಕ್ನ ನೀವು ಕಾಪಿ ಮಾಡಿಕೊಂಡು ಈ ಪೇಜಲ್ಲಿ ನೀವು ಪೋಸ್ಟ್ ಅನ್ನೋದು ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಐ ಅಗ್ರಿ ಟು ಕ್ಯಾಂಡಿಡೇಟ್ ಟರ್ಮ್ಸ್ ಇದೆ ಅಲ್ವಾ, ಅದನ್ನು ಸಹ ಕ್ಲಿಕ್ ಮಾಡಿ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಮಾಡಿದ್ರೆ ಅದು ಈಸಿಯಾಗಿ ಸಬ್ಮಿಟ್ ಅನ್ನೋದು ಆಗುತ್ತೆ ಗೈಸ್. ನೀವು ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಆಗಿ ಇಂಡಿಕೇಟ್ ಸ್ಟಾರ್ ಮಾರ್ಕ್ ಇರುತ್ತಲ್ವಾ, ಅದು ಯಾವುದಾದ್ರೂ ಮಿಸ್ ಮಾಡಿದರೆ ಅದು ಸಬ್ಮಿಟ್ ತೊಗೊಳ್ಳೋದಿಲ್ಲ. ಸೊ ನೀವು ಕರೆಕ್ಟಾಗಿ ಅಪ್ಲಿಕೇಶನ್ ಅನ್ನೋದು ನೋಡಬೇಕಾಗಿರುತ್ತೆ, ಯಾವುದಾದ್ರೂ ಮಿಸ್ ಮಾಡಿದ್ದೀರಾ ಏನು ಅಂತ. ನಾನಿಲ್ಲಿ ಇಂಟ್ರಡಕ್ಷನ್ನು ಮತ್ತು ಈ ಬಾಕ್ಸಸ್ ಎಲ್ಲ ತುಂಬಾ ಮಿಸ್ ಮಾಡಿದ್ದೀನಿ, ಯಾಕಂದರೆ ಸ್ಟಾರ್ ಮಾರ್ಕ್ ಇಲ್ವಲ್ಲ, ಅದಕ್ಕೆ ನಾನು ಮಿಸ್ ಮಾಡಿದ್ದೆ. ಸ್ಟಾರ್ ಮಾರ್ಕ್ ಇರೋ ಮಾತ್ರ ನಾನು ಹಾಕಿ ಅಪ್ಲೈ ಅನ್ನೋದು ಮಾಡಿದ್ದೆ ಗೈಸ್. ಅದು ಸಕ್ಸಸ್ಫುಲಿ ಅಪ್ಲೈ ಆಗಿದೆ. ನನಗೆ ಅವರು ಸಕ್ಸಸ್ಫುಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ನನಗೆ ಮೆಸೇಜ್ ಸಹ ಕಳಿಸ್ತಾರೆ. ಅದನ್ನು ಸಹ ನಾನು ನಿಮಗೆ ಇಲ್ಲಿ ನೋಡ್ಸಿದ್ದೀನಿ, ನೀವು ಚೆಕ್ ಅನ್ನೋದು ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಗಾಯ್ಸ್, ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ ಕೆಲವೊಂದು ಸಲ ನೆಟ್ವರ್ಕ್ ಸ್ಲೋ ಇದ್ದರೆ 1 ನಿಮಿಷ ಆದರೂ ಟೈಮ್ ತೊಗೊಳುತ್ತೆ. ಏನಾದರೂ ನೆಟ್ವರ್ಕ್ ಏನಾದರೂ ಸ್ಪೀಡ್ ಇದ್ದರೆ ಅದು ಬೇಗ ಅನ್ನೋದು ಸಬ್ಮಿಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್, ವಿ ವಿಲ್ ರೀಚ್ ಔಟ್ ಟು ಯು ಸೂನ್ ಅಂತ ಕೊಟ್ಟಿದ್ದಾರೆ ಗೈಸ್. ನಿಮ್ಮ ಅಪ್ಲಿಕೇಶನ್ ಏನಾದರೂ ಸಕ್ಸಸ್ ಆದರೆ ಇವರು ನಿಮಗೆ ಇಮೇಲ್ ಅನ್ನೋದು ಮಾಡ್ತಾರೆ. ನಿಮ್ಮ ಅಪ್ಲಿಕೇಶನ್ ಏನಾದರೂ ಸೆಲೆಕ್ಟ್ ಆಗಿಲ್ಲ ಅಂದರೂ ಸಹ ನಿಮಗೆ ಈ ಕಂಪ್ನಿಯವರು ಇಮೇಲ್ ಅನ್ನೋದು ಮಾಡ್ತಾರೆ ಗೈಸ್. ಸೊ ನೀವು ಇಮೇಲ್ಸ್ ಅನ್ನೋದು ಕರೆಕ್ಟಾಗಿ ಚೆಕ್ ಮಾಡ್ತಾ ಇರಬೇಕು, ಮತ್ತು ಇಮೇಲ್ ಐ ಡಿಗೆ ನೀವು ಲಾಗಿನ್ ಅನ್ನೋದು ಆಗಿರಬೇಕು. ಸೊ ದಟ್ ನಿಮಗೆ ಇಮೇಲ್ಸ್ ಅನ್ನೋದು ಬರುತ್ತೆ, ಅದನ್ನು ಚೆಕ್ ಮಾಡ್ತಾ ಇರಿ. ಓಕೆನಾ? ಇಷ್ಟ ಇರುತ್ತೆ ಗಾಯ್ಸ್ ಇವತ್ತಿನ ವೀಡಿಯೋಲಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಹಾಕಿ, ಇಮಿಡಿಯೇಟ್ ಅನ್ನೋದು ರಿಪ್ಲೈ ಕೊಡ್ತೀನಿ. ಅದೇ ರೀತಿ ನಿಮ್ಗೆ ಏನಾದರೂ ಫ್ರೀ ಆಗಿ ರೆಸ್ಯೂಮ್ ಏನಾದರೂ ಬೇಕು ಅಂದರೆ ನಾನು ವೀಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಅದೇ ರೀತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಕಮೆಂಟ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ, ಹೈಪ್ ಮಾಡಿ. ಆ ಸ್ಕ್ರೀನ್ಶಾಟ್ಸ್ ಎಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಅನ್ನೋದು ಮಾಡಿಕೊಡ್ತೀನಿ ಗೈಸ್. ಮತ್ತು ನಾನು ನಿಮಗೆ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡುವಾಗ ಕೆಲವೊಂದು ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳ್ತೀನಿ, ಲೈಕ್ ನಿಮ್ಮ ನೇಮ್, ಪ್ರೊಫೈಲ್ ಮತ್ತು ನಂಬರ್, ಮತ್ತು ಯಾವ ಕಾಲೇಜ್ ಓದಿರೋದು ಏನು ಅಂತ. ಅದೆಲ್ಲ ಕ್ಲಿಯರಾಗಿ ನೀವು ಕಳಿಸ್ಕೊಟ್ರೆ ಮಾತ್ರ ನಾನು ನಿಮಗೆ ಪ್ರೊಫೆಷ್ನಲ್ ಆಗಿರುವಂತಹ ರೆಸ್ಯೂಮ್ ಅನ್ನೋದು ಕಳಿಸ್ಕೊಡೋಕ್ಕೆ ಸಾಧ್ಯ. ಸೊ ನೀವು ಎಲ್ಲ ಡೀಟೇಲ್ಸ್ನ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಖಂಡಿತ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಬಾಯ್ ಗಾಯ್ಸ್.